ನಮಸ್ಕಾರ ಸ್ನೇಹಿತರೆ ನೀವು ದೃಶ್ಯಂ ಸಿನಿಮಾ ನೋಡಿದ್ದೀರಾ? ನೋಡಿದ್ರೆ ಅದರಲ್ಲಿ ಬರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಹೇಗಿರ್ತವೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಆ ಸಿನಿಮಾಕ್ಕಿಂತಲೂ ಸಾಕಷ್ಟು ಪಟ್ಟು ಹೆಚ್ಚಿನ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋ ಒಂದು ನಿಜವಾದ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಸ್ಟೋರಿ ಕೇಳಿದ ಮೇಲೆ ನಿಮ್ಮ ಮೆದುಳು ಗೊಂದಲಕ್ಕೊಳಗಾಗುತ್ತೆ, ನಿಮ್ಮ ಆಲೋಚನೆಗಳು ಚದುರಿ ಹೋಗ್ತವೆ. ಯಾಕೆಂದರೆ ಈ ಸ್ಟೋರಿಯಲ್ಲಿ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಒಬ್ಬ ಪ್ರಮುಖ ಸಿನಿಮಾ ನಟಿ ಬೆತ್ತಲೆ ಆಗಿರೋ ದೃಶ್ಯದ ಬಗ್ಗೆ ಇದೆ. ಆದರೆ ಕೇವಲ ಒಂದು ವಿಡಿಯೋ ಬೆಲೆ ಎಷ್ಟು ಗೊತ್ತಾ? ಅಕ್ಷರಶಃ 1.5 ಕೋಟಿ ರೂಪಾಯಿ. ಆದರೆ ಒಂದು ವಿಡಿಯೋ ಬೆಲೆ 1.5 ಕೋಟಿ ರೂಪಾಯಿ ಹೇಗಿರುತ್ತೆ ಅಂತ ನೀವು ಯೋಚಿಸುತ್ತಿರಬಹುದು. ಈ ವಿಡಿಯೋದಲ್ಲಿರುವವರು ಬೇರೆ ಯಾರೂ ಅಲ್ಲ, ಸೌತ್ ಸಿನಿಮಾಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಸ್ಯಾಂಡಲ್ವುಡ್ಡಲ್ಲಿ ತುಂಬ ಜನಪ್ರಿಯವಾದ ನಟಿ ಭಾವನಾ ಮೀನನ್. ಆ ವಿಡಿಯೋವನ್ನು ಚಲಿಸೋ ಕಾರಲ್ಲಿ ರೆಕಾರ್ಡ್ ಮಾಡ್ತಾರೆ. ಆ ಟೈಮಲ್ಲಿ ಆ ಕಾರಲ್ಲೇ ಭಾವನಾರ ಜೊತೆಗೆ ಇನ್ನು 7 ಜನ ವ್ಯಕ್ತಿಗಳಿರ್ತಾರೆ. ಎಲ್ಲರೂ ತಮ್ಮ ಮುಖಕ್ಕೆ ಮಾಸ್ಕ್ಗಳನ್ನು ಧರಿಸಿರ್ತಾರೆ. ಹಾಗಾದರೆ ಈ ಕೇಸ್ ಏನು? ಈ ಕಥೆಯಲ್ಲಿ ಬಚ್ಚಿಟ್ಟಿರುವ ರಹಸ್ಯಗಳೇನು? ಎಲ್ಲವನ್ನ ವಿವರವಾಗಿ ತಿಳ್ಕೊಳ್ಳೋಣ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ನೇಹಿತರೆ, ಆ ವಿಡಿಯೋ ಫುಟೇಜ್ ಬಗ್ಗೆ, ಆ ಕೇಸ್ನ ವಿವರಗಳನ್ನು ಸಂಪೂರ್ಣವಾಗಿ ಬಿಚ್ಚಿಡಬೇಕಾದ್ರೆ ಮೊದಲಿಗೆ ನಾವು ಸಿನಿಮಾ ನಟಿ ಭಾವನಾರ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೋಬೇಕಾಗುತ್ತೆ. ಭಾವನಾ ಮೀನನ್ ಇವರ ನಿಜವಾದ ಹೆಸರು ಕಾರ್ತಿಕಾ ಮೆನನ್. 2002ರಲ್ಲಿ ನಮ್ಮಲ್ಲಿ ಎಂಬ ಮಲಯಾಳಂ ಸಿನಿಮಾದೊಂದಿಗೆ ಸಿನಿಮಾ ರಂಗಕ್ಕೆ ಕಾಲಿಡುತ್ತಾರೆ. ಆಗ ತಾನೇ ಕೆರಿಯರ್ ಆರಂಭಿಸಿದ ಅವರು CID ಮಾಸ್ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾದೊಂದಿಗೆ ಒಮ್ಮೆಲೆ ಸ್ಟಾರ್ಡಮ್ ಗಳಿಸಿ ತುಂಬ ಜನಪ್ರಿಯರಾಗ್ತಾರೆ. ಇದರಿಂದ ಅವರ ಹೆಸರು ದಕ್ಷಿಣಾದಿ ಎಲ್ಲೆಡೆ ಕೇಳಿಸುತ್ತೆ. ಪ್ರತಿ ನಿರ್ದೇಶಕನು ಭಾವನಾರೊಂದಿಗೆ ಸಿನಿಮಾ ಮಾಡಬೇಕೆಂದು ಬಯಸುತ್ತಾನೆ. ಹಲವಾರು ನಟರು ಅವರೊಂದಿಗೆ ನಟಿಸಬೇಕೆಂದು ಕೋರಿಕೊಳ್ಳುತ್ತಾರೆ. ಇನ್ನು 2010ರಲ್ಲಿ ಜಾಕಿ ಚಿತ್ರದೊಂದಿಗೆ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿ ಸೂಪರ್ ಡೂಪರ್ ಹಿಟ್ ಪಡೆದುಕೊಳ್ಳುತ್ತಾರೆ. ನಂತರ ವಿಷ್ಣುವರ್ಧನ, ಟಗರು, 99 ನಂತಹ ಹಲವಾರು ಚಿತ್ರಗಳಲ್ಲಿ ನಟಿಸುತ್ತಾರೆ. ತಮ್ಮ ಸಕ್ಸಸ್ಸಿಂದ ಭಾವನಾರಿಗೆ ತನ್ನ ಜೀವನದ ಎಲ್ಲ ಕನಸುಗಳು ಒಮ್ಮೆಲೆ ನನಸಾಗುತ್ತಿರುವಂತೆ ಭಾಸವಾಗುತ್ತೆ. ಇನ್ನು ಸಿನಿಮಾ ಉದ್ಯಮದಲ್ಲಿ ಸ್ಥಿರವಾಗಿ ತನ್ನ ಕೆರಿಯರ್ನ ಶಿಖರಕ್ಕೆ ಏರಿದ ಭಾವನಾ ಆಗಲೇ ಸೌತ್ನಲ್ಲಿ ಅತ್ಯಂತ ಜನಪ್ರಿಯವಾದ ದೊಡ್ಡ ಸ್ಟಾರ್ ನಾಯಕಿಯಾಗಿ ಬೆಳಗುತ್ತಿರುತ್ತಾರೆ. ಹೀಗೆ ಅವರ ಜೀವನವು ಸುಂದರವಾಗಿ ಶಾಂತವಾಗಿ ಸಾಗುತ್ತಿರುತ್ತೆ. ಆದರೆ ಒಂದು ರಾತ್ರಿ, ಕೇವಲ ಒಂದು ರಾತ್ರಿ, ಅದು ಭಾವನಾರ ಜೀವನವನ್ನು ಸಂಪೂರ್ಣವಾಗಿ ಚೆಲ್ಲಾಪಿಲ್ಲಿಯಾಗಿಸುತ್ತೆ. ಆ ರಾತ್ರಿಯ ನಂತರ ಜೀವನವು ಸಂಪೂರ್ಣವಾಗಿ ತಲೆಕೆಳಗಾಗುತ್ತೆ. ಆ ದಿನ 2017 ಫೆಬ್ರವರಿ 17. ಭಾವನಾ ಕೇರಳದ ತ್ರಿಶೂರ್ಗೆ ಒಂದು ಶೂಟಿಂಗ್ ಆಗಿ ಹೋಗಿರ್ತಾರೆ. ಅಲ್ಲಿ ಶೂಟಿಂಗ್ ಮುಗಿಸಿಕೊಂಡು ತುಂಬ ದಣಿದಿದ್ದರಿಂದ ಕೊಚ್ಚಿಯಲ್ಲಿರೋ ತನ್ನ ಮನೆಗೆ ಕಾರಲ್ಲಿ ಹೊರಡುತ್ತಾರೆ. ಆ ದಿನ ರಾತ್ರಿ ಸುಮಾರು 9 ಗಂಟೆಗೆ ಆ ಕಾರಲ್ಲಿ ಭಾವನಾ ಮತ್ತು ಅವರ ಡ್ರೈವರ್ ಮಾತ್ರ ಇರ್ತಾರೆ. ಒಂದು ನಿರ್ಜನ ಹೈವೇ ಮೇಲೆ ಅವರ ಕಾರು ಹೋಗ್ತಿರುತ್ತೆ. ಆದರೆ ಆಗ ಹಿಂದಿನಿಂದ ವೇಗವಾಗಿ ಬಂದ ಒಂದು ಕಪ್ಪು ಬಣ್ಣದ ಕಾರು ಭಾವನಾರ ಕಾರನ್ನು ಒಮ್ಮೆಲೆ ಡಿಕ್ಕಿ ಹೊಡೆಯುತ್ತೆ. ಶೂಟಿಂಗ್ನಿಂದ ಬಹಳ ದಣಿದು ಮಲಗಿದ್ದ ಭಾವನಾ ಆ ಡಿಕ್ಕಿಯ ಶಬ್ದಕ್ಕೆ ಒಮ್ಮೆಲೆ ಎದ್ದು ಕೂಡುತ್ತಾರೆ. ಕಣ್ಣು ಒರೆಸಿಕೊಂಡು ನೋಡುವ ಮೊದಲೇ ಒಂದು ಭಯಾನಕ ದೃಶ್ಯ ಅವರ ಕಣ್ಣ ಮುಂದೆ ಕಾಣುತ್ತೆ. ಆ ಡಿಕ್ಕಿ ಹೊಡೆದ ಕಾರು ಮುಂದೆ ಬಂದು ನಿಂತಿರುತ್ತೆ. ಅದರಲ್ಲಿಂದ 3 ಕಟ್ಟುಮಸ್ತಾದ ದೇಹವಿರೋ ವ್ಯಕ್ತಿಗಳು ಹೊರಬರ್ತಾರೆ. ಅವರ ಮುಖಕ್ಕೆ ಮಾಸ್ಕ್ಗಳಿರುತ್ತವೆ. ಇದರಿಂದ ಅವರು ನೇರವಾಗಿ ಭಾವನಾರ ಕಾರ್ ಡ್ರೈವರ್ ಬಳಿಗೆ ಹೋಗಿ ಅವನನ್ನು ಕನಿಕರವಿಲ್ಲದೆ ಹೊಡೆಯಲು ಆರಂಭಿಸುತ್ತಾರೆ. ಆ ಭಯದ ವಾತಾವರಣದಲ್ಲಿ ಪ್ರಾಣ ಭಯದಿಂದ ಭಾವನಾರ ಕಾರ್ ಡ್ರೈವರ್ ಅಲ್ಲಿಂದ ಓಡಿ ಹೋಗ್ತಾನೆ. ಈಗ ಭಾವನಾ ಒಂಟಿಯಾಗಿ ಆ ಕತ್ತಲೆ ರಸ್ತೆ ಮೇಲೆ ಆ ದುಷ್ಟರ ಮುಂದೆ ನಿಂತಿರುತ್ತಾರೆ. ಹೀಗೆ ಭಾವನಾರ ಕಾರ್ ಡ್ರೈವರ್ ಓಡಿ ಹೋದ ತಕ್ಷಣ ಆ 3 ವ್ಯಕ್ತಿಗಳು ಭಾವನಾರ ಕಾರೊಳಗೆ ನುಗ್ಗುತ್ತಾರೆ. ಅವರ ಜೊತೆಗೆ ಹಿಂದಿನಿಂದ ಮತ್ತೋರ್ವ 4 ವ್ಯಕ್ತಿಗಳು ಕೂಡ
ಆ ಕಾರಿನೊಳಗೆ ಪ್ರವೇಶಿಸುತ್ತಾರೆ. ಈಗ ಕಾರಲ್ಲಿ ಒಟ್ಟು 7 ದುಷ್ಟರು, ಅವರೊಂದಿಗೆ ಒಬ್ಬಳೇ ಭಯದಿಂದ ನಡುಗುತ್ತಿರುವ ಭಾವನಾ. ಅವರು ಎಷ್ಟೇ ಕೂಗಿದ್ರೋ, ಎಷ್ಟೇ ಪ್ರಯತ್ನಿಸಿದ್ರೋ ಆ ಕತ್ತಲೆ ರಸ್ತೆಯಲ್ಲಿ ಭಾವನಾರನ್ನು ಕಾಪಾಡುವವರು ಯಾರೂ ಇರೋದಿಲ್ಲ. ಅವರೊಬ್ಬ ದೊಡ್ಡ ಸೆಲೆಬ್ರಿಟಿ. ತಾನು ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ದರೂ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಅಸಹಾಯಕರಾಗಿರ್ತಾರೆ. ಆ ದುಷ್ಟರು ಕಾರನ್ನು ತಕ್ಷಣವೇ ಲಾಕ್ ಮಾಡ್ತಾರೆ, ಕಿಟಕಿಗಳನ್ನು ಸಂಪೂರ್ಣವಾಗಿ ಮುಚ್ಚಿಬಿಡ್ತಾರೆ. ಆ ಕಾರನ್ನು ಸುತ್ತಮುತ್ತಲಿನ ನಿರ್ಜನ ರಸ್ತೆಗಳ ಮೇಲೆ, ಕಾಡು ಮಾರ್ಗಗಳಲ್ಲಿ 2 ಗಂಟೆಗಳ ಕಾಲ ತಿರುಗಿಸುತ್ತಲೇ ಇರ್ತಾರೆ. ಈ 2 ಗಂಟೆಗಳು ಭಾವನಾರ ಜೀವನದಲ್ಲಿ ಒಂದು ನರಕದಂತೆ ಇರುತ್ತೆ. ಕಾರಲ್ಲಿದ್ದ ಆ 7 ದುಷ್ಟರು ಒಬ್ಬರಾದ ಮೇಲೆ ಒಬ್ಬರು ಭಾವನಾರ ಮೇಲೆ ಅಮಾನವೀಯವಾಗಿ ವರ್ತಿಸಲು ಆರಂಭಿಸುತ್ತಾರೆ. ಒಬ್ಬ ಒಂಟಿ ಮಹಿಳೆ, 7 ರಾಕ್ಷಸರು. ಅವರನ್ನು ಎದುರಿಸುವಷ್ಟು ಶಕ್ತಿ ಕೂಡ ಅವರಲ್ಲಿರೋದಿಲ್ಲ. ಕಾರಿನ ಬಾಗಿಲುಗಳು ಲಾಕ್ ಆಗಿದ್ದರಿಂದ, ವಿಂಡೋಗಳು ಮುಚ್ಚಿದ್ದರಿಂದ ಹೊರಗಡೆ ಯಾರಿಗೂ ಏನೂ ಕೇಳಿಸೋದಿಲ್ಲ. ಭಾವನಾರ ಕೂಗು, ಕಿರುಚಾಟಗಳು ಆ ಕಾರಿನ 4 ಗೋಡೆಗಳ ನಡುವೆ ಉಳಿದು ಹೋಗುತ್ತವೆ. ಆ ರಸ್ತೆಯಲ್ಲಿ ವಾಹನಗಳು ಹೆಚ್ಚಾಗಿ ಸಂಚರಿಸುವುದಿಲ್ಲ. ಆ ಕ್ಷಣದಲ್ಲಿ ಭಾವನಾ ಅನುಭವಿಸಿದ ಮಾನಸಿಕ ವೇದನೆ ಮತ್ತು ಭಯ ನಮ್ಮ ಕಲ್ಪನೆಗೂ ಮೀರಿದ್ದು. ಹೀಗೆ ಈ ಭಯಾನಕ ಘಟನೆ ನಡೆಯುತ್ತಿರುವ ಸಮಯದಲ್ಲಿ ಆ ದುಷ್ಟರಲ್ಲಿ ಒಬ್ಬ ಪಲ್ಸರ್ ಸುನಿ ಅನ್ನುವವನು ತನ್ನ ಮೊಬೈಲ್ ಫೋನ್ ತೆಗೆದು ಭಾವನಾರ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲು ಆರಂಭಿಸುತ್ತಾನೆ. ಹೌದು, ಚಲಿಸುವ ಕಾರಲ್ಲಿ ಭಾವನಾ ಬೆತ್ತಲೆಯಾಗಿದ್ದ ಸಮಯದಲ್ಲಿ ಅವನು ಆ ದೃಶ್ಯಗಳನ್ನು ವಿಡಿಯೋ ತೆಗೆದುಕೊಳ್ಳುತ್ತಾನೆ. ಇದರಿಂದ ಕೋಪದಿಂದ, ಅವಮಾನದಿಂದ ರೊಚ್ಚಿಗೆದ್ದ ಭಾವನಾ ತನ್ನ ಪ್ರಾಣವನ್ನು ಪಣವಾಗಿಟ್ಟು ತನ್ನ ಕೈಯನ್ನು ಮುಂದಕ್ಕೆ ಚಾಚಿ ಪಲ್ಸರ್ ಸುನಿಯ ಮುಖದ ಮೇಲಿರುವ ಮಾಸ್ಕನ್ನು ಒಮ್ಮೆಲೆ ಎಳೆಯುತ್ತಾರೆ. ಮಾಸ್ಕ್ ತೆಗೆದ ತಕ್ಷಣ ಅವನ ಮುಖವನ್ನು ನೋಡಿ ಒಮ್ಮೆಲೆ ಶಾಕ್ ಆಗ್ತಾರೆ. ಯಾಕಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಪಲ್ಸರ್ ಸುನಿ. ಅವನೊಬ್ಬ ಡ್ರೈವರ್. ಅವನನ್ನು ಭಾವನಾ ಈ ಹಿಂದೆ ಹಲವಾರು ಶೂಟಿಂಗ್ ಸೆಟ್ಗಳಲ್ಲಿ ನೋಡಿರ್ತಾರೆ. ಅಂದರೆ ಈ ಪಲ್ಸರ್ ಸುನಿ ಯಾರೋ ಒಬ್ಬ ದೊಡ್ಡ ನಟನ ಕಾರ್ ಡ್ರೈವರ್ ಆಗಿರಬೇಕು. ಇದು ಭಾವನಾರಿಗೆ ಗೊತ್ತಾಗುತ್ತೆ. ನನ್ನ ಮೇಲೆ ನಡೆಯುತ್ತಿರೋ ಈ ಘಟನೆಯ ಹಿಂದೆ ಒಂದು ದೊಡ್ಡ ಕುತಂತ್ರವಿದೆ. ಆ ಕ್ಷಣದಲ್ಲಿ ಭಾವನಾರಿಗೆ ಅರ್ಥವಾಗಿ ಬಿಡುತ್ತೆ. 2 ಗಂಟೆಗಳ ನರಕದ ನಂತರ ಆ 7 ದುಷ್ಟರು ಇದ್ದಕ್ಕಿದ್ದಂತೆ ಕಾರಿಂದ ಇಳಿದು ಅಲ್ಲಿಂದ ಕಣ್ಮರೆಯಾಗ್ತಾರೆ. ಆದರೆ ಹೋಗೋದಕ್ಕೂ ಮುಂಚೆ ಆ ಪಲ್ಸರ್ ಸುನಿ ಎಂಬ ವ್ಯಕ್ತಿ ಭಾವನಾರಿಗೆ ಒಂದು ಭಯಾನಕ ವಾರ್ನಿಂಗ್ ಕೊಡ್ತಾನೆ. ಒಂದು ವೇಳೆ ಈ ವಿಷಯವನ್ನು ನೀನು ಯಾರಿಗಾದರೂ ಹೇಳಿದರೆ ಅಥವಾ ನನ್ನ ಹೆಸರನ್ನು ಹೇಳಿದರೆ ನೀನು ಬೆತ್ತಲೆಯಾಗಿರೋ ಈ ವಿಡಿಯೋವನ್ನು ನಾನು ಇಂಟರ್ನೆಟ್ನಲ್ಲಿ ಹಾಕಿ ಆ ವಿಡಿಯೋನ ವೈರಲ್ ಮಾಡ್ತೇನೆ. ನಿನ್ನ ಕೆರಿಯರ್ ಸಂಪೂರ್ಣವಾಗಿ ನಾಶವಾಗುತ್ತೆ. ಹುಷಾರಾಗಿರು ಎಂದು ಭಾವನಾರಿಗೆ ಒಂದು ಗಟ್ಟಿ ಎಚ್ಚರಿಕೆ ನೀಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದರೆ ಪಲ್ಸರ್ ಸುನಿಗೆ ಒಂದು ವಿಷಯ ಗೊತ್ತಿರಲ್ಲ. ಭಾವನಾ ಮೀನನ್ ಕೇವಲ ಸಿನಿಮಾಗಳಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲೂ ತುಂಬ ಧೈರ್ಯಶಾಲಿಯಾದ ವ್ಯಕ್ತಿ. ಆ ಭಯಾನಕ ರಾತ್ರಿ ನಂತರ ಭಾವನಾ ನೇರವಾಗಿ ತನ್ನ ಸ್ನೇಹಿತನ ಬಳಿಗೆ ಹೋಗ್ತಾರೆ. ಆ ಸ್ನೇಹಿತ ಒಬ್ಬ ಸಿನಿಮಾ ನಿರ್ದೇಶಕ. ಭಾವನಾ ತನ್ನೊಂದಿಗೆ ಜರುಗಿದ ಪ್ರತಿಯೊಂದು ವಿಷಯವನ್ನು ಕಣ್ಣೀರಿನೊಂದಿಗೆ ಆತನಿಗೆ ವಿವರಿಸುತ್ತಾರೆ. ಆ ರಾತ್ರಿ ಕಾರು ಹೇಗೆ ಬಂತು, ಆ ದುಷ್ಟರು ತನ್ನ ಮೇಲೆ ಹೇಗೆ ದಾಳಿ ಮಾಡಿದ್ರು, ಎಲ್ಲವನ್ನೂ ವಿವರವಾಗಿ ಹೇಳ್ತಾರೆ. ಆದರೆ ತನ್ನ ವಿಡಿಯೋಗಳು ವೈರಲ್ ಆಗಬಹುದೆಂಬ ಭಯ ಭಾವನಾರಿಗಿರುತ್ತೆ. ಆದರೆ ಆ ಬುದ್ಧಿವಂತ ನಿರ್ದೇಶಕ ಭಾವನಾರ ಮಾತುಗಳನ್ನು ಕೇಳಿ ಭಾವನಾರಿಗೆ ಧೈರ್ಯ ತುಂಬುತ್ತಾನೆ. ನಾವು ಈ ವಿಷಯವನ್ನು ಪೊಲೀಸರಿಗೆ ತಿಳಿಸಬೇಕು. ಈ ವಿಷಯದಲ್ಲಿ ಮೌನವಾಗಿದ್ದರೆ ಭವಿಷ್ಯದಲ್ಲಿ ನಿನಗೆ ಏನಾದರೂ ಮತ್ತೆ ಇದೇ ರೀತಿ ಆಗಬಹುದು ಎಂದು ತನ್ನಲ್ಲಿ ಧೈರ್ಯ ತುಂಬುತ್ತಾನೆ. ತನ್ನ ಸ್ನೇಹಿತನ ಮಾತುಗಳಿಂದ ಧೈರ್ಯ ತಂದುಕೊಂಡ ಭಾವನಾ ಒಂದೇ ಒಂದು ಕ್ಷಣ ತಡ ಮಾಡದೆ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿ ಅವರೊಂದು ಕೇಸ್ ದಾಖಲಿಸುತ್ತಾರೆ. ಆ ಕೇಸ್ನಲ್ಲಿ ಪಲ್ಸರ್ ಸುನಿಯ ಹೆಸರನ್ನು ಅತ್ಯಾಚಾರ ಮತ್ತು ಲೈಂಗಿಕ ದಾಳಿಯಂತಹ ಸೆಕ್ಷನ್ನಲ್ಲಿ ಸೇರಿಸ್ತಾರೆ. ಇದರಿಂದ ಪೊಲೀಸರು ಒಮ್ಮೆಲೆ ಆಶ್ಚರ್ಯಗೊಳ್ಳುತ್ತಾರೆ. ಇದೊಂದು ದೊಡ್ಡ ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಪೊಲೀಸರು ತಕ್ಷಣವೇ ಪಲ್ಸರ್ ಸುನಿಯನ್ನು ಬಂಧಿಸ್ತಾರೆ. ಬಂಧನದ ನಂತರ ಪೊಲೀಸರು ತಕ್ಷಣವೇ ಆ 7 ದುಷ್ಟರನ್ನು ಸಹ ಬಂಧಿಸುತ್ತಾರೆ. ಈಗ ಕೇಸ್ ಕ್ಲೋಸ್ ಆಗುತ್ತೆ ಎಂದು ಎಲ್ಲರೂ ನಂಬಿರ್ತಾರೆ.
ಈ ಕೃತ್ಯ ಮಾಡಿದವರನ್ನೆಲ್ಲ ಜೈಲಿಗೆ ಹಾಕಲಾಗುತ್ತೆ. ಈಗ ಎಲ್ಲರಿಗೂ ಶಿಕ್ಷೆಯಾಗುತ್ತದೆ ಎಂದು ನೀವು ಯೋಚಿಸುತ್ತಿರಬಹುದು. ಆದರೆ ಇಲ್ಲಿಯೇ ಅಸಲಿ ಟ್ವಿಸ್ಟ್ ಬರುತ್ತೆ. ಅದನ್ನು ಕೇಳಿದರೆ ನೀವು ಖಂಡಿತವಾಗಲೂ ಆಶ್ಚರ್ಯಗೊಳ್ತೀರಾ. ಭಾವನಾರ ಮೇಲೆ ದಾಳಿ ಮಾಡಿದ ಆ ದುಷ್ಟರನ್ನು ಜೈಲಿಗೆ ಹಾಕಿದ ಸುಮಾರು 2 ತಿಂಗಳ ನಂತರ ಅದೇ ಜೈಲಿಂದ ಒಬ್ಬ ಕೈದಿ ಬಿಡುಗಡೆಯಾಗ್ತಾನೆ. ಅವನಿಗೆ ಈ ಕೇಸ್ನೊಂದಿಗೆ ಯಾವುದೇ ಸಂಬಂಧವಿರಲ್ಲ. ಅವನು ಬೇರೊಂದು ಕೇಸಲ್ಲಿ ಜೈಲಿಗೆ ಹೋಗಿರ್ತಾನೆ. ಆದರೆ ಆ ಜೈಲಲ್ಲಿ ಅವನು ಪಲ್ಸರ್ ಸುನಿಯನ್ನ ಭೇಟಿಯಾಗ್ತಾನೆ. ಇಬ್ಬರು ಜೈಲಲ್ಲಿ ಪ್ರತಿದಿನ ಮಾತನಾಡಿಕೊಳ್ಳುತ್ತಾರೆ. ಆತ್ಮಕ ವಿಷಯಗಳು ಬಯಲಾಗ್ತವೆ. ಅದರಲ್ಲಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ನ ಹೆಸರು ಇರುತ್ತೆ. ಪಲ್ಸರ್ ಸುನಿ ಬರೆದ ಆ ಲೆಟರ್ ತಕ್ಷಣವೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಇಡೀ ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತೆ. ಆ ಲೆಟರ್ನಲ್ಲಿ ಪಲ್ಸರ್ ಸುನಿ ಏನಂತ ಬರೆದಿದ್ದ ಅಂದರೆ, ಆ ದಿನ ಭಾವನಾರ ಮೇಲೆ ಆ ಕೃತ್ಯವನ್ನು ನಾವು ನಮ್ಮ ಇಷ್ಟದಿಂದ ಮಾಡಿಲ್ಲ. ಭಾವನಾರ ಮೇಲೆ ಆ ದಾಳಿಯನ್ನು ಮಾಡಿ ಆಕೆಯ ಬೆತ್ತಲೆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲು ಇಂಡಸ್ಟ್ರಿಯಲ್ಲಿನ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ದಿಲೀಪ್ ನಮಗೆ ಹೇಳಿದ್ದ. ಭಾವನಾರ ವಿಡಿಯೋವನ್ನು ರೆಕಾರ್ಡ್ ಮಾಡಲು ಅವನು ನಮಗೆ 1.5 ಕೋಟಿ ರೂಪಾಯಿ ಕೊಟ್ಟಿದ್ದ ಎಂದು ಪಲ್ಸರ್ ಸುನಿ ಆ ಲೆಟರ್ನಲ್ಲಿ ವಿವರವಾಗಿ ಬರೆದಿರ್ತಾನೆ. ಇದರಿಂದ ಆ ಪತ್ರ ಹೊರಬಂದ ತಕ್ಷಣ ಇಂಡಸ್ಟ್ರಿಯಲ್ಲಿ ಪ್ರಮುಖ ಸೂಪರ್ ಸ್ಟಾರ್ ಆಗಿದ್ದ ಆ ದಿಲೀಪ್ನನ್ನು ಪೊಲೀಸರು ತಕ್ಷಣ ಬಂಧಿಸುತ್ತಾರೆ. ದಿಲೀಪ್ ಬಂಧನವಾದ ತಕ್ಷಣ ಇಡೀ ಸಿನಿಮಾ ಇಂಡಸ್ಟ್ರಿ ಒಮ್ಮೆಲೆ ಆಶ್ಚರ್ಯಗೊಳ್ಳುತ್ತೆ. ಒಂದೆಡೆ ದೊಡ್ಡ ನಟಿ ಭಾವನಾರ ಹೆಸರು, ಮತ್ತೊಂದೆಡೆ ಇಂಡಸ್ಟ್ರಿಯ ದೊಡ್ಡ ನಟ ದಿಲೀಪರ ಹೆಸರು. ಆಗ ಜನರಲ್ಲಿ ಒಂದು ರೀತಿಯ ಗೊಂದಲ ಶುರುವಾಗುತ್ತೆ. ಅರ್ಧದಷ್ಟು ಜನ ಆಗಲೇ ದಿಲೀಪ್ಗೆ ಬೆಂಬಲ ನೀಡ್ತಾ ಇದು ಭಾವನಾ ದಿಲೀಪ್ ಮೇಲೆ ಮಾಡ್ತಿರೋ ಸುಳ್ಳು ಆರೋಪಗಳು ಎಂದು ಹೇಳ್ತಾರೆ. ಆದರೆ ಪೊಲೀಸರು ತಮ್ಮ ತನಿಖೆಯನ್ನು ಆಳವಾಗಿ ಮುಂದುವರಿಸುತ್ತಾರೆ. ಆದರೆ ಸರಿಯಾಗಿ 2 ತಿಂಗಳ ನಂತರ ದಿಲೀಪ್ಗೆ ಜಾಮೀನು ಸಿಗುತ್ತೆ. ಇದರಿಂದ ಈ ವಿಷಯ ಜನರಲ್ಲಿ ಮತ್ತಷ್ಟು ಸುದ್ದಿಯಾಗುತ್ತೆ. ದಿಲೀಪ್ಗೆ ಜಾಮೀನು ಸಿಕ್ಕ ನಂತರ ಇಲ್ಲೇ ಕಥೆಯಲ್ಲಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಬಯಲಾಗುತ್ತೆ. ಪೊಲೀಸರಿಗೆ ತನಿಖೆಯಲ್ಲಿ ಒಂದು ಮೆಮೊರಿ ಕಾರ್ಡ್ ಸಿಗುತ್ತೆ. ಆ ಮೆಮೊರಿ ಕಾರ್ಡಲ್ಲಿ ಏನಿತ್ತು ಎಂದು ಯೋಚಿಸುತ್ತಿದ್ದೀರಾ? ಅದೇ ಪಲ್ಸರ್ ಸುನಿ ಮತ್ತು ಅವನ ಸ್ನೇಹಿತರು ರೆಕಾರ್ಡ್ ಮಾಡಿದ ಅದೇ ವಿಡಿಯೋ ಇರುತ್ತೆ. ಆ ವಿಡಿಯೋ ಪೊಲೀಸರಿಗೆ ಸಿಗುತ್ತೆ. ಒಟ್ಟಿಗೆ ತಲುಪಿದ ನಂತರ ಭಾವನಾ ಕೋರ್ಟ್ನಲ್ಲಿ ದಿಲೀಪ್ ಮೇಲೆ ಕೆಲವು ಸಂಚಲನಾತ್ಮಕ ಆರೋಪಗಳನ್ನು ಮಾಡ್ತಾರೆ. ಆದರೆ ಭಾವನಾ ಕೋರ್ಟ್ನಲ್ಲಿ ದಿಲೀಪ್ ಮೇಲೆ ಯಾವೆಲ್ಲ ಆರೋಪಗಳನ್ನು ಮಾಡ್ತಾರೆ, ಆ ಆರೋಪಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ 2017ರಿಂದ 2 ವರ್ಷ ಹಿಂದಕ್ಕೆ ಹೋಗಬೇಕಾಗುತ್ತೆ. 2015ರಲ್ಲಿ ನಟ ದಿಲೀಪ್ಗೆ ತನ್ನ ಮೊದಲ ಪತ್ನಿಯೊಂದಿಗೆ ತುಂಬ ಜಗಳಗಳು ನಡೆಯುತ್ತಿರುತ್ತವೆ. ಆ ಜಗಳಗಳ ಕಾರಣದಿಂದ ಇಬ್ಬರು ವಿಚ್ಛೇದನ ಪಡೆದುಕೊಳ್ಳುತ್ತಾರೆ. ನಿಜವಾದ ವಿಷಯ ಏನಂದರೆ, ನಟ ದಿಲೀಪ್ಗೆ ಕಾವ್ಯ ಎಂಬ ಒಬ್ಬ ನಟಿಯೊಂದಿಗೆ ಒಂದು ಅಫೇರ್ ನಡೆಯುತ್ತಿರುತ್ತೆ. ಈ ವಿಷಯವನ್ನು ಭಾವನಾ ದಿಲೀಪ್ನ ಮೊದಲ ಪತ್ನಿಗೆ ಹೇಳಿರ್ತಾರೆ. ಈ ವಿಷಯ ಆಗ ಮಾಧ್ಯಮಗಳಲ್ಲೂ ಕೂಡ ತುಂಬ ವ್ಯಾಪಕವಾಗಿ ಹರಡಿರುತ್ತೆ. ನಿಜವಾಗಿಯೂ ದಿಲೀಪ್ ಮತ್ತು ಕಾವ್ಯರ ನಡುವೆ ಏನೋ ನಡೆಯುತ್ತಿದೆ ಎಂಬ ವಾರ್ತೆಗಳು ಸಹ ಬಂದಿದ್ದವು. ನಂತರ ಆ ವಾರ್ತೆಗಳು ಸತ್ಯವಾಗ್ತವೆ. 2015ರಲ್ಲಿ ತನ್ನ ಮೊದಲ ಪತ್ನಿ ತನಗೆ ವಿಚ್ಛೇದನ ನೀಡಿದ ನಂತರ ನಟ ದಿಲೀಪ್ ಕಾವ್ಯಳನ್ನು ಬಹಿರಂಗವಾಗಿ ಮದುವೆ ಆಗ್ತಾನೆ. ಈಗ ಭಾವನಾ ಕೋರ್ಟ್ನಲ್ಲಿ ತನ್ನ ಹೇಳಿಕೆಯನ್ನು ನೀಡ್ತಾ ಈ ರೀತಿ ಹೇಳ್ತಾರೆ. ಆ ದಿನ ದಿಲೀಪ್ನ ಅಫೇರ್ ಬಗ್ಗೆ ದಿಲೀಪ್ನ ಮೊದಲ ಪತ್ನಿಗೆ ನಾನೇ ಹೇಳಿದ್ದರಿಂದ ಅವರಿಬ್ಬರು ಬೇರೆಯಾದರು. ಹಾಗಾಗಿ ನನ್ನಿಂದಲೇ ನಟ ದಿಲೀಪ್ಗೆ ವಿಚ್ಛೇದನವಾದ್ದರಿಂದ ನನ್ನ ಕೆರಿಯರನ್ನು ನಾಶ ಮಾಡೋದಾಗಿ ದಿಲೀಪ್ ಆಗ ನನ್ನೊಂದಿಗೆ ಹೇಳಿದ್ದ. ಆ ಕೋಪದಿಂದಲೇ ದಿಲೀಪ್ ಈಗ ಇದನ್ನೆಲ್ಲ ನನ್ನ ಮೇಲೆ ಮಾಡಿಸಿದ್ದ ಎಂದು ಕೋರ್ಟ್ನಲ್ಲಿ ಭಾವನಾ ತಮ್ಮ ಹೇಳಿಕೆಯನ್ನು ನೀಡುತ್ತಾರೆ. ಹೀಗೆ ಭಾವನಾ ಕೋರ್ಟ್ನಲ್ಲಿ ಹೇಳಿದ ನಂತರ, ಇಂತಹ ಸಾಕ್ಷಿಗಳು ಬಯಲಾದ ನಂತರ ಈ ಕೇಸ್ ಮತ್ತೊಮ್ಮೆ ಸಂಚಲನ ಸೃಷ್ಟಿ ಮಾಡುತ್ತೆ. ಒಮ್ಮೆಲೆ ಎಲ್ಲರೂ ಆಶ್ಚರ್ಯಗೊಳ್ಳುತ್ತಾರೆ. ಎಲ್ಲರೂ ನಟ ದಿಲೀಪ್ನದ್ದೇ ತಪ್ಪು ಎಂದು ಆತನನ್ನು ದೂಷಿಸುತ್ತಾರೆ. ಆದರೆ ಈ ಬಾರಿಯೂ ಸತ್ಯ ಗೆಲ್ಲೋದಿಲ್ಲ. ತನ್ನ ಹಣ ಮತ್ತು ಪ್ರಭಾವ, ರಾಜಕೀಯ ಸಂಬಂಧಗಳಿಂದ ದಿಲೀಪ್ ಮತ್ತೊಮ್ಮೆ ಜೈಲಿನಿಂದ ಹೊರಬರ್ತಾನೆ. ಹೀಗೆ ಹೊರಬಂದು ಬಹಿರಂಗವಾಗಿಯೇ ಮತ್ತೆ ಸಿನಿಮಾ ಶೂಟಿಂಗ್ಗಳನ್ನು ಆರಂಭಿಸುತ್ತಾನೆ. ಆತನ ಕೆರಿಯರ್ ಮತ್ತೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಆದರೆ ಮತ್ತೊಂದೆಡೆ ಈ ಭಯಾನಕ ಘಟನೆಗೆ ಒಳಗಾದ ಭಾವನಾ ಮಾತ್ರ ತನ್ನ ನ್ಯಾಯಕ್ಕಾಗಿ ಕಣ್ಣೀರಿಡುತ್ತಲೇ ಇರ್ತಾರೆ.
ಆ ದಿನ ಆ ಕಳ್ಳರು ನನ್ನೊಂದಿಗೆ ಮಾಡಿದ್ದೆಲ್ಲವನ್ನೂ ದಿಲೀಪ್ನೇ ಮಾಡಿಸಿದ್ದು ಎಂದು ಆಕೆ ಮಾಧ್ಯಮಗಳ ಮುಂದೆ ಗಟ್ಟಿಯಾಗಿ ಹೇಳುತ್ತಲೇ ಇರ್ತಾರೆ. ಆದರೆ ಅಧಿಕಾರದ ಕಾರಣದಿಂದ ದಿಲೀಪ್ನನ್ನ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಜನರೆಲ್ಲರೂ ದಿಲೀಪ್ ಮತ್ತೆ ತಪ್ಪಿಸಿಕೊಂಡ ಎಂದು ಭಾವಿಸಲು ಆರಂಭಿಸುತ್ತಾರೆ. ಆದರೆ ಕಥೆ ಇಲ್ಲಿಗೆ ನಿಲ್ಲೋದಿಲ್ಲ. ಇಲ್ಲಿ ಕಥೆಯಲ್ಲಿ ಮತ್ತೊಂದು ದೊಡ್ಡ ಟರ್ನ್ ಬರುತ್ತೆ. ದಿಲೀಪ್ ಮಾತನಾಡಿದ್ದ ಒಂದು ಕಾಲ್ ರೆಕಾರ್ಡ್ ಹೊರಗಡೆ ಲೀಕ್ ಆಗುತ್ತೆ. ಆ ಕಾಲ್ ರೆಕಾರ್ಡ್ನಲ್ಲಿ ದಿಲೀಪ್ ಆ ಸಮಯದಲ್ಲಿ ತನ್ನನ್ನು ಬಂಧಿಸಿದ ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಬೆದರಿಕೆ ಇಡುತ್ತಿರುವಂತೆ, ನಿಮ್ಮೆಲ್ಲರ ತಲೆಯನ್ನು ತೆಗೆದು ಬಿಡುತ್ತೇನೆ, ನಿಮ್ಮ ಜೀವನ ನಾಶ ಮಾಡುತ್ತೇನೆ ಎಂದು ಬೆದರಿಕೆ ಇಡುತ್ತಿರುವ ಮಾತುಗಳಿರುತ್ತವೆ. ಆ ಕಾಲ್ ರೆಕಾರ್ಡಿಂಗ್ ಮಾಧ್ಯಮಗಳಲ್ಲಿ ಜನರಲ್ಲಿ ತುಂಬ ವೈರಲ್ ಆಗುತ್ತೆ. ಇದು ಪೊಲೀಸರಿಗೆ ಮತ್ತೊಂದು ಗಟ್ಟಿ ಸಾಕ್ಷ್ಯ. ಆದರೆ ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಿದ ನಂತರವೂ ದಿಲೀಪ್ ಇಂದಿಗೂ ಜೈಲಿನ ಹೊರಗಡೆ ಇದ್ದಾನೆ. ಆದರೆ ಭಾವನಾ ಅವರು ಈಗ ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ದುಃಖವನ್ನು, ತಮ್ಮ ಹೋರಾಟವನ್ನು ಇಂದಿಗೂ ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಈ ಕೇಸ್ ಇಂದಿಗೂ ಈ ರೀತಿಯೇ ಇನ್ಕಂಪ್ಲೀಟ್ ಆಗಿದೆ. ನ್ಯಾಯಕ್ಕಾಗಿ ಭಾವನಾ ಅವರು ಇಂದಿಗೂ ತಮ್ಮ ಹೋರಾಟವನ್ನು ಮುಂದುವರಿಸುತ್ತಲೇ ಇದ್ದಾರೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಬೆಂಬಲ ಯಾರಿಗೆ? ನಿಮಗೆ ಏನು ಅನಿಸುತ್ತೆ? ಈ ಕಥೆಯಲ್ಲಿ ಸತ್ಯವೇನು? ಒಬ್ಬ ಮಹಿಳೆಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತದೆಯೇ? ಅಧಿಕಾರ ಮತ್ತು ಹಣದ ಮುಂದೆ ಸತ್ಯ ಯಾವಾಗಲೂ ಇದೇ ರೀತಿ ಸೋಲುತ್ತೆ. ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿಯೂ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.